ಏಪ್ರಿಲ್ 22, 2025 ಭಾರತದ ನೈಜಿಲ್ಯಾಂಡ್ ಅಂತ ಕರೆಸಿಕೊಳ್ಳುವಂತಹ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ 26 ಜನ ಮೃತಪಟ್ಟಿದ್ದರು, ಸಾವನ್ನಪ್ಪಿದ್ರು. ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ. ಪಾಕಿಸ್ತಾನ ಕೃಪಕಟಾಕ್ಷವನ್ನು ಹೊಂದಿರುವಂತಹ ಭಯೋತ್ಪಾದಕ ಸಂಘಟನೆಯ ಕೃಪಕಟಾಕ್ಷ ಇದೆ. ಇದರಲ್ಲಿ ಭಾಗವಹಿಸಿದ್ದಾರೆ ಎನ್ನುವಂಥ ಮಾಹಿತಿಗಳು ಬಂದಿತ್ತು. ಅದಾದ ನಂತರ ಭಾರತ ಪಾಕಿಸ್ತಾನಕ್ಕೆ ಒಂದೊಂದೇ ಮರ್ಮಾಘಾತವನ್ನು ಕೊಡ್ತಾ ಬಂದಿದೆ. ಯುದ್ಧ ಮಾಡದೆಯೇ, ನೇರವಾಗಿ ಗಡಿ ಪ್ರದೇಶದಲ್ಲಿ ಯುದ್ಧವನ್ನ ಮಾಡದೆಯೇ ಪಕ್ಕದ ರಾಷ್ಟ್ರ ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನು ಕೊಡ್ತಾ ಇದೆ. ಬೇರೆ ಬೇರೆ ಕ್ರಮಗಳ ಮುಖಾಂತರ 9 ತಂತ್ರಗಳನ್ನ ಮಾಡಿದ್ದಾರೆ. ಆ ಹೊಡೆತಕ್ಕೆ ಪಾಕಿಸ್ತಾನ ವಿಲವಿಲ ಆಗಿದೆ. ಉಗ್ರಗಾಮಿಗಳನ್ನು ಪೋಷಿಸ್ತಾ ಇದ್ದಾರೆ, ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಡಿಜಿಟಲ್ ಶಾಕ್ ಕೊಟ್ಟಿದೆ ಭಾರತ. ಇದೀಗ ಪ್ರತಿಕಾರ ಆಗಬೇಕು, ಪಹಲ್ಗಾಮ್ ದಾಳಿಗೆ ಪ್ರತಿಕಾರ ಬೇಕು. 26 ಜನ, ಕರ್ನಾಟಕದ 3 ಸೇರಿದಂತೆ ದೇಶದ 26 ಜನ ಮೃತಪಟ್ಟಿದ್ದಾರೆ. ಪಕ್ಕದ ರಾಷ್ಟ್ರಕ್ಕೆ ಬುದ್ಧಿ ಕಲಿಸಬೇಕು, ಏಟ್ ಕೊಡಬೇಕು ಅಂತ ಏಟ್ ಕೊಡಬೇಕಲ್ಲ. ಇದೀಗ ಡಿಜಿಟಲ್ ಶಾಕ್ ಕೊಟ್ಟಿದೆ ಭಾರತ. ಯುದ್ಧ ಮಾಡಿಲ್ಲ, ಯುದ್ಧವನ್ನ ಮಾಡದೆ ಪಾಕಿಸ್ತಾನ ಇದೀಗ ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ರಾಜತಾಂತ್ರಿಕ ನಿರ್ಧಾರಗಳಿಗೆ ತೆಗೆದುಕೊಂಡಿದೆ ಭಾರತ. ಯಾವುದೇ ಕ್ಷಣದಲ್ಲಾದರೂ ಕೂಡ ಭಾರತ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದು ಯುದ್ಧದ ಮುಖಾಂತರ. ಪತ್ರಗೊಟ್ಟು ಹೋಗ್ಬಿಟ್ಟಿದೆ ಪಾಕಿಸ್ತಾನ. ಗುಪ್ತಚರ ಇಲಾಖೆ, ISIನ ಊಹೆಯೂ ಕೂಡ ನಿಲುಕದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾವ್ಯಾವುದು ಕ್ರಮ? ಹಾಗಾದ್ರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ? ಡಿಜಿಟಲ್ ಸ್ಟ್ರೈಕ್ ಮಾಡ್ತಾ ಇದೆ ಭಾರತ. 2019 ಫೆಬ್ರವರಿ 14ನೇ ತಾರೀಕಿಗೆ ನೆನಪು ಮಾಡ್ಕೊಳ್ಳಿ. 2019 ಫೆಬ್ರವರಿ 14, 5-6 ವರ್ಷದ ಹಿಂದೆ ಒಂದು ಘಟನೆ ಆಯಿತು. ಪುಲ್ವಾಮಾ ಅಟ್ಯಾಕ್ ಆಯಿತು. ಪುಲ್ವಾಮಾ ಅಟ್ಯಾಕ್ ಆದಾಗ ಏರ್ ಸ್ಟ್ರೈಕ್ ಮಾಡಿದ್ರು, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಪಾಕಿಸ್ತಾನದಲ್ಲಿ ಅವಿತು ಕುಂತಹ ಎಲ್ಲ ಉಗ್ರಗಾಮಿಗಳನ್ನ ಮಟಾಮಾಶ್ ಮಾಡಿದ್ರು. ಆದರೆ ಈಗ ರಾಜತಾಂತ್ರಿಕ ನಡೆಯನ್ನು ಅನುಸರಿಸ್ತಾ ಇದೆ ಭಾರತ. ಏನು? ಅಟಾರಿ ಗಡಿಯನ್ನು ಬಂದ್ ಮಾಡಿದ್ದಾರೆ. ಮೊದಲೇದ್ದು ಸಾರ್ಕ್ ವೀಸಾ ವಿನಾಯಿತಿ ನಿಷೇಧ ಆಗಿದೆ. ಸಿಂಧೂ ನದಿ 1960ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಒಪ್ಪಂದ ಆಗಿತ್ತಲ್ಲ, ಸಿಂಧೂ ನದಿಯನ್ನು ನೀರು ಬಿಡಬೇಕು ಅಂತ, ಅದರ ಒಪ್ಪಂದವನ್ನು ರದ್ದು ಮಾಡಿತು. ಯಾರ್ಯಾರು ಪಾಕಿಸ್ತಾನದವರು ಭಾರತದ ಯಾವ ಮೂಲೆಯಲ್ಲಿದ್ದಾರೆ ಅವರನ್ನ ಗಡಿ ದಾಟಿಸೋದು, ಅವರ ದೇಶಕ್ಕೆ ವಾಪಸ್ ಕಳಿಸೋದು, ಯೂಟ್ಯೂಬ್ ಚಾನೆಲ್ಗಳನ್ನ ನಿಷೇಧ ಮಾಡಿದ್ರು. ಇವೆಲ್ಲದರ ಮುಖಾಂತರ ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರೂಪಾ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ರೂಪಾ, ಭಾರತದ ಪ್ರತಿಯೊಬ್ಬರ ಕೂಗೇನು ಅಂತ ಹೇಳಿದ್ರೆ 26 ಜನರ ಜೀವಕ್ಕೆ ಪ್ರತೀಕಾರ ಬೇಕು ಅಂತ. ನಾನು ಹೇಳ್ತಾ ಇದ್ದೆ, ಪುಲ್ವಾಮಾ ಅಟ್ಯಾಕ್ ಆದಾಗ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ, ಏರ್ ಸ್ಟ್ರೈಕ್ ಮುಖಾಂತರ ಅವ್ರನ್ನ ಹೊಡೆದಿದ್ವಿ. ಇದೀಗ ರಾಜತಾಂತ್ರಿಕ ನಡೆಯನ್ನ ಭಾರತ ಅನುಸರಿಸ್ತಾ ಇದೆ. ಪ್ರವೀಣ್, ಒಂದು ಕಡೆ ಪಹಲ್ಗಾಮ್ ಬಹಳ ಸುಂದರವಾದಂತಹ ಪ್ರದೇಶ. ಆ ಸ್ವರ್ಗದ ಮಡಿಲಿನಲ್ಲಿ ನೆತ್ತಲು ಹರಿಯುತ್ತೆ ಅಂತ ನಾವ್ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅದರಲ್ಲೂ ಕೂಡ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯೋತ್ಪಾದಕರು ತಮ್ಮ ವಿಕೃತಿಯನ್ನ ಮೆರಿತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಹಲ್ಗಾಮ್ನಲ್ಲಿ ರಕ್ತದೋಕುಳಿನೇ ಹರಿದಿತ್ತು. ಅದಾದ ನಂತರವಾಗಿ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆ, ಪ್ರತಿಯೊಬ್ಬ ಭಾರತೀಯ ಪ್ರೇಮಿ ಎಲ್ಲರೂ ಕೂಡ ಭಯೋತ್ಪಾದಕರಿಗೆ ಒಂದು ದಿಟ್ಟ ಹೆಜ್ಜೆ ಹಾಗೆ ದಿಟ್ಟ ನಿರ್ಧಾರವನ್ನ ಕೈಗೊಂಡು ಒಂದು ಭಯೋತ್ಪಾದಕ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ಕೂಡ ಆಗಿದೆ. ಇದಾದ ನಂತರವಾಗಿ ಭಾರತ ಯಾವ ರೀತಿಯಾಗಿ ದಿಟ್ಟ ಹೆಜ್ಜೆ ಇಡುತ್ತಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಿಷ್ಟು ಕ್ರಮಗಳನ್ನ ತೆಗೆದುಕೊಂಡಿದೆ. ಸೊ ಅದರಲ್ಲೂ ಕೂಡ ಪಾಕಿಸ್ತಾನಕ್ಕೆ ಭಾರತದ ದಿಡ್ಡ ಹೆಜ್ಜೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಡುಕ ಶುರುವಾಗಿದೆ ಅಂತ ಹೇಳಬಹುದು. ನೋಡಿ, ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನ ನರಿಯ ಬುದ್ಧಿ ರೀತಿ ಅದು ತೆಗೆದುಕೊಳ್ಳುವಂತಹ ಕೆಲವೊಂದಿಷ್ಟು ವಿಚಾರಗಳು ತನ್ನದೇನೂ ತಪ್ಪಿಲ್ಲ, ತನ್ನದ್ಯಾವುದು ಕೂಡ ಹಸ್ತಕ್ಷೇಪ ಇಲ್ಲ ಅನ್ನೋ ರೀತಿಯಲ್ಲೇ ಇರುತ್ತೆ. ಆದ್ರೆ ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತಕ್ಕೆ ಇದೇನು ಕೂಡ ಹೊಸದಲ್ಲ. ಈಗ ಸದ್ಯದ ಮಟ್ಟಿಗೆ ಏನಾಗ್ತಿದೆ ಪರಿಸ್ಥಿತಿ ಅಂತಂದ್ರೆ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋದಕ್ಕೆ ಭಾರತ ಹೊರಟಿರುವಂತದ್ದು. ಸೊ ತಾನು ಯಾವ ರೀತಿಯಾಗಿ ದಿಟ್ಟ ಹೆಜ್ಜೆ ಇಡ್ತಿದ್ದೀನಿ ಅನ್ನುವ ವಿಚಾರಕ್ಕೆ ಸಣ್ಣ ಸುಳಿವನ್ನ ಕೂಡ ಕೊಡದೆ ಭಾರತ ಯುದ್ಧವನ್ನ ಮಾಡದೆ ನಿಧಾನಗತಿಯಲ್ಲಿ ಪಾಕಿಸ್ತಾನವನ್ನ ಸೋಲಿಸಬೇಕು
ಅನ್ನುವಂಥ ನಿಟ್ಟಿನಲ್ಲಿ ನಾನಾ ರೀತಿಯ ಮಾರ್ಗಕ್ಕೆ ಕಡಿವಾಣವನ್ನ ಹಾಕ್ತಾ ಇದೆ. ಪ್ರಥಮವಾಗಿ ಅಟ್ಟಾರಿಯಾಗಿ ವಾಘಾ ಗಡಿಯನ್ನ ಬಂದ್ ಮಾಡಲಾಗಿತ್ತು. ನಮಗೆ ತಿಳಿದಿದೆ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ರೈತರು ಕೃಷಿಯನ್ನೇ ನಂಬಿಕೊಂಡು ಬದುಕ್ತಾ ಇರುವಂತದ್ದು. ಸೊ ಪ್ರಮುಖವಾಗಿ ಯಾವಾಗ ಯುದ್ಧದ ಭೀತಿ ಉಂಟಾಯಿತು ಆ ಸಂದರ್ಭದಲ್ಲಿ ಅಲ್ಲಿ ಗೋಧಿ ಬೆಳೆಯನ್ನ ಕೂಡ ಕೊಯ್ಲು ಮಾಡಲಾಯಿತು. ಅದಾದ ನಂತರವಾಗಿ ಸಾಕಷ್ಟು ಜನ ದೀರ್ಘಾವಧಿ ಅಲ್ಪಾವಧಿ ವೀಸಾ ಹೊಂದಿರುವಂತವರು ಕೂಡ ಪಾಕಿಸ್ತಾನಿಯರು ಹೋದ್ರೆ 2-3 ದಿನಗಳ ಹಿಂದೆ ಸಾಕಷ್ಟು ಜನ ಅಲ್ಲಿ ತುಂಬಾ ಜನ ಇದ್ದಿದ್ರಿಂದ ಸ್ವಲ್ಪ ಮಟ್ಟಿಗೆ ಅಲ್ಲಿ ಅತಿ ಹೆಚ್ಚಾಗಿ ಕೂಡ ಉದ್ವಿಗ್ನ ಉಂಟಾಗಿತ್ತು. ಸೊ ಅದಾದ ನಂತರವಾಗಿ ನೆಕ್ಸ್ಟ್ ಭಾರತೀಯ ರಾಜತಾಂತ್ರಿಕರನ್ನ ವಾಪಸ್ ಕರೆದುಕೊಂಡಿರುವಂಥದ್ದು. ಸೊ ಇದೆಲ್ಲವೂ ಕೂಡ ಕೆಲವೊಂದಿಷ್ಟು ಸೂಚನೆಯನ್ನ ಕೊಡ್ತಾ ಹೋಗುತ್ತೆ. ಅದಾದ ನಂತರವಾಗಿ ಪಾಕಿಸ್ತಾನಿ ಹೈ ಕಮಿಷನರ್ ಸಿಬ್ಬಂದಿ ಸಂಖ್ಯೆಯನ್ನ ಕೂಡ ಕಡಿತ ಮಾಡಿದೆ. ಇನ್ನು ಸಾರ್ಕ್ ವೀಸಾ ವಿನಾಯಿತಿಯನ್ನು ಕೂಡ ನಿಷೇಧ ಮಾಡಿರುವಂಥದ್ದು. ಸಿಂಧೂ ನದಿ ನೀರು ಒಪ್ಪಂದವನ್ನ ರದ್ದು ಮಾಡಲಾಗಿದೆ. ಪ್ರಮುಖವಾಗಿ ಸುಮಾರು 80% ಸಿಂಧೂ ನದಿಯನ್ನೇ ಅವಲಂಬಿತರಾಗಿದ್ರು ಪಾಕಿಸ್ತಾನದವರು. ಅವರು ನಡೆಸುವಂತ ಕೃಷಿಯಲ್ಲಿ ಸೊ ಅತಿ ಹೆಚ್ಚಾಗಿ ನೀರಿನ ಅವಶ್ಯಕತೆ ಇತ್ತು. ಸೊ ಈಗಾಗಲೇ ಭಿಕ್ಷೆ ಬಿಡುವ ಪರಿಸ್ಥಿತಿ ಬಂದಿದ್ರು ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬರುವ ಹಾಗೆ ಕಾಣಿಸ್ತಾ ಇಲ್ಲ. ಸಿಂಧೂ ನದಿಯನ್ನ ಬಂದ್ ಮಾಡುವ ಮುಖಾಂತರವಾಗಿ ಮೊದಲು ಜಲಯುದ್ಧವನ್ನ ಭಾರತ ಶುರು ಮಾಡಿತು. ಅದ್ರ ಜೊತೆಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೂಡ ಕೊಡೋದಕ್ಕೆ ಶುರು ಮಾಡಿತು. ಸೊ ಇದನ್ನೇ ಪಾಕಿಸ್ತಾನಕ್ಕೆ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಅದಾದ ನಂತರವಾಗಿ ಪಾಕಿಸ್ತಾನದ ಡಿಜಿಟಲ್ ಮಾಧ್ಯಮ ವೇದಿಕೆಗಳಿಗೆ ನಿಷೇಧವನ್ನ ಹೇರಲಾಗಿದೆ. ಒಂದು ಬೇಕಾಬಿಟ್ಟಿಯಾಗಿ ಪ್ರಚೋದನೆಗಳು, ಬೇಕಾಬಿಟ್ಟಿಯಾದಂತಹ ಹೇಳಿಕೆಗಳು, ಬೇಕಾಬಿಟ್ಟಿಯಾದಂತಹ ಸುದ್ದಿಗಳನ್ನ ಪಾಕಿಸ್ತಾನ ಕೂಡ ಮಾಡ್ತಾ ಇತ್ತು. ಹಾಗೆ ಪಾಕಿಸ್ತಾನದ ಕೆಲವೊಂದಿಷ್ಟು ಡಿಜಿಟಲ್ ಮಾಧ್ಯಮಕ್ಕೆ ಬ್ರೇಕ್ ಹಾಕುವ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ನಿಮಗೆ ಇಲ್ಲಿ ಆಹ್ವಾನ ಇಲ್ಲ ಅನ್ನುವಂತಹ ದಿಟ್ಟ ಸಂದೇಶವನ್ನ ಒಂದು ಕಡೆ ಭಾರತ ರವಾನಿಸಿದೆ ಅಂತ ಹೇಳ್ಬೋದು. ಅದಾದ ನಂತರವಾಗಿ ಉಗ್ರರ ಹಾಗೆ ಭಯೋತ್ಪಾದಕರನ್ನ ಏನು ಪಾಕಿಸ್ತಾನದ ನೆಲದಲ್ಲಿ ಭಯೋತ್ಪಾದಕರನ್ನ ಉಗ್ರರನ್ನ ಬೆಳೆಸುವಂತದ್ದೇ ಆಗಿತ್ತು. ಅಕಸ್ಮಾತ್ ಯಾವುದಾದ್ರೂ ರೀತಿ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆಗೆ ಏನಾದ್ರೂ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಪರಮಾಧಿಕಾರವನ್ನ ಕೊಡಲಾಗಿದೆ ಪ್ರವೀಣ್. ಅದಾದ ನಂತರವಾಗಿ ಈ ಪಾಕಿಸ್ತಾನದ ಅಪ್ರಚೋದಿತ ದಾಳಿಯ ಕುರಿತಂತೆ ಇಡೀ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಭಾರತವನ್ನ ಕೆಣಕಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಉಳಿಗಾಲ ಇಲ್ಲ ಪಾಕಿಸ್ತಾನಕ್ಕೆ. ಈಗಾಗಲೇ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈಗಾಗಲೇ ಪತ್ರಗುಟ್ಟಿ ನಡುಕ್ತಾ ಇದೆ ಪಾಕಿಸ್ತಾನ. ಇದರ ಜೊತೆಗೆ ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶದಲ್ಲಿ ನಿರ್ಬಂಧ ಇರಲಾಗಿದೆ. ಇದರಿಂದ ದೊಡ್ಡ ಪ್ರಮಾಣದ ನಷ್ಟ ಪಾಕಿಸ್ತಾನಕ್ಕೆ ಉಂಟಾಗಿದೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಒಂದು ಅತಿ ಹೆಚ್ಚಾಗಿ ಈ ವಾಯು ಪ್ರದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಮಾನಗಳ ಹಾರಾಟದಿಂದ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಪಾಕಿಸ್ತಾನಕ್ಕೆ ಆದಾಯ ಬರ್ತಾ ಇತ್ತು. ತನ್ನ ತಲೆ ಮೇಲೆ ತಾನೇ ಚಪ್ಟಿಕಲ್ಲಿ ಹೇಳ್ಕೊಳ್ಳೋ ರೀತಿಯಲ್ಲಿ ಕೂಡ ಈಗ ಒಂದು ಕಡೆ ಪಾಕಿಸ್ತಾನ ಕೆಲವೊಂದಿಷ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿರುವಂತದ್ದು. ಸೊ ಇದೆಲ್ಲ ನೋಡ್ತಾ ಇದ್ರೆ ಸದ್ಯದ ಮಟ್ಟಿಗೆ ಭಾರತ ತೆಗೆದುಕೊಂಡಿರುವಂತಹ ಈ ನಿರ್ಧಾರಗಳು ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನ ಉಂಟು ಮಾಡಿದೆ. ಅದರಲ್ಲೂ ಕೂಡ ಪಾಕಿಸ್ತಾನ ಎಲ್ಲೋ ಒಂದು ಕಡೆ ಚೀನಾದ ಸಪೋರ್ಟ್ ಆಗಿರ್ಬೋದು, ಅದರ ಜೊತೆಗೆ ಟರ್ಕಿಯ ಸಪೋರ್ಟ್ ಇಂದ ಇಲ್ಲ ತಾನು ಗೆದ್ದೇ ಗೆಲ್ತೀನಿ ಯಾರೇ ಬಂದ್ರು ಕೂಡ ಅನ್ನುವಂಥ ಕೆಲವೊಂದಿಷ್ಟು ಆಲೋಚನೆಯಲ್ಲಿ ಇರ್ಬೋದು. ಆದ್ರೆ ಭಾರತವನ್ನ ಎದುರಾಕೊಂಡು ಪಾಕಿಸ್ತಾನಕ್ಕೆ ಬದುಕು ಕಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ಪಾಕಿಸ್ತಾನದಲ್ಲಿ ಯಾವೆಲ್ಲ ರೀತಿಯಾದಂತಹ ಅಜಾಗರೂಕತೆ ಉಂಟಾಗಿದೆ, ಆರ್ಥಿಕ ಸಂಕಷ್ಟ ಉಂಟಾಗಿದೆ. ಹಾಗೆ ರಾಜತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಸೈನಿಕರು ಯಾವ ರೀತಿಯಾಗಿ ರಾಜೀನಾಮೆಯನ್ನ ನೀಡುತ್ತಿದ್ದಾರೆ ಅಂದ್ರೆ ಭಾರತದ ಮೇಲಿನ ಆ ಒಂದು ಭಯ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಇದ್ರೂ ಕೂಡ ಮೇಲ್ನೋಟಕ್ಕೆ ತೋರಿಸ್ಕೊಳ್ತಿಲ್ಲ. ಸೊ ಹಂತವಾಗಿ ಯುದ್ಧವನ್ನ ಮಾಡದೆ ಭಾರತ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಮರ್ಮಾಘಾತವನ್ನ ನೀಡ್ತಾ ಬರ್ತಿದೆ ಪ್ರವೀಣ್. ತೋರಿಸ್ತಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಬಟ್ ವಿಪರ್ಯಾಸ ನೋಡಿ, ಪಾಕಿಸ್ತಾನದ ರಕ್ಷಣಾ ಸಚಿವರೇ ಮಧ್ಯರಾತ್ರಿ 2:30 ಒಂದು ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾರೆ ಇನ್ನೊಂದು 2-3 ದಿನದಲ್ಲಿ ನಮ್ಮ ಮೇಲೆ ದಾಳಿ ಆಗೋ ಸಾಧ್ಯತೆ ಇದೆ ಅಂತ. ನೀವು ಹೇಳ್ತಾ ಇದ್ರಿ ಬೇರೆ ಬೇರೆ ದೇಶಗಳ ಸಪೋರ್ಟನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಅಂತ. ಈಗಾಗಲೇ ಪಾಕಿಸ್ತಾನ ಅನೇಕ ಮುಸ್ಲಿಂ ರಾಷ್ಟ್ರಗಳಿಗೆ, ಅಮೆರಿಕ ಸೇರಿದಂತೆ ಅನೇಕ ದೇಶಗಳಿಗೆ ಅಪ್ರೋಚ್ ಕೂಡ ಮಾಡ್ತಾ ಇದೆ. ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ, ಅದರಿಂದ ದೂರ ಸರಿಸಿಬಿಡಿ ಅವರನ್ನ ಅಂತ. ಬಿಕಾಸ್ ಅಮೆರಿಕ ಕೂಡ ಭಾರತದ ಜೊತೆಗೆ ಮಾತನಾಡ್ತು, ಬೇರೆ ಬೇರೆ ದೇಶದವರು ಮಾತನಾಡ್ತಾ ಇದ್ದಾರೆ. ಬಟ್ ಭಾರತ ಮಾಡ್ತಾ ಇರುವಂಥ ಸಭೆಗಳಿಗೆ ಜಸ್ಟ್ ಪಾಕಿಸ್ತಾನ ಪತ್ರಗುಟ್ಟು ಹೋಗ್ತಾ ಇದೆ ಅನ್ನೋದು ಸದ್ಯಕ್ಕೆ ಕಾಣಿಸ್ತಾ ಇದೆ ಅಂತ. ಒಂದು ಪಾಕಿಸ್ತಾನ ಈಗಾಗಲೇ ಭಾರತದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನೇರವಾಗಿ ಯುದ್ಧ ಮಾಡುವಂತ ಆ ಒಂದು ಧೈರ್ಯವನ್ನ ಮಾಡೋದೇ ಇಲ್ಲ. ಮೇಲ್ಮೇಲೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ಬೋದು. ಯಾಕಂದ್ರೆ ನಮ್ಮ ಭಾರತೀಯ ಸೈನ್ಯದ ತಾಕತ್ತು, ನಮ್ಮ ಭಾರತೀಯ ಸೈನಿಕರಂದ್ರೆ ಮೊದಲೇ ತಿಳಿಸಿದ್ದೀವಿ. ಒಮ್ಮೆ ಕಾರ್ಗಿಲ್ ಯುದ್ಧವನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಳೇಬೇಕಾಗತ್ತೆ. ಈಗ ಶಸ್ತ್ರಸಜ್ಜಿತ ಹಾಗೆ ಸುಸಜ್ಜಿತವಾದಂತಹ ವ್ಯವಸ್ಥೆಯಲ್ಲಿ ಭಾರತ ದೇಶ ಒಂದು ಮಿಲಿಟರಿ ಪಡೆಯಲ್ಲಿ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಆದ್ರೆ ಕಾರ್ಗಿಲ್ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ನಮ್ಮ ಹತ್ರ ಯಾವುದೇ ರೀತಿಯಾದಂತಹ ಉತ್ತಮವಾದಂತಹ
ಶಸ್ತ್ರಾಸ್ತ್ರಗಳು ಇರಲಿಲ್ಲ. ಆ ಸಂದರ್ಭದಲ್ಲೇ ಕಾರ್ಗಿಲ್ ಯುದ್ಧವನ್ನ ಗಳಿಸಿ ವಿಜಯೋತ್ಸವವನ್ನ ಆಚರಿಸಿದಂತ ಭಾರತೀಯ ಸೇನೆ ಇದೆಲ್ಲದಕ್ಕೂ ಕೂಡ ಯುದ್ಧ ಮಾಡಿಯೇ ಉತ್ತರವನ್ನ ಕೊಡಬೇಕು ಅಂತ ಏನಿಲ್ಲ ಪ್ರವೀಣ್. ಸೊ ಪ್ರಮುಖವಾಗಿ ನೋಡಿ, ಒಂದು ಈಗ ಟರ್ಕಿ ಆಗಿರ್ಬೋದು, ಚೀನಾ ಆಗಿರ್ಬೋದು. ಚೀನಾ ಒಂದು ಕಡೆ ಪಾಕಿಸ್ತಾನಕ್ಕೆ ಸಾಲವನ್ನ ಕೊಟ್ಟು ಸಾಕ್ತಾನೆ ಬರ್ತಾ ಇದೆ. ಅದು ಚೀನಾದ ಕುತಂತ್ರ ಬೇರೆಯದ್ದೇ ರೀತಿಯಲ್ಲಿ ಆಲೋಚನೆ ಇದೆ. ಟರ್ಕಿ ಒಂದು ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯದಲ್ಲಿ ಎಷ್ಟು ಮಟ್ಟಿಗೆ ಧರ್ಮಕ್ಕೆ ಆದ್ಯತೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ತಿಳಿದಿದೆ. ಈಗ ನೋಡಿ, ಆಫ್ಘಾನಿಸ್ತಾನದಿಂದ ಸಾಕಷ್ಟು ರೀತಿಯಲ್ಲಿ ಸರಬರಾಜನ್ನ ಮಾಡಲಾಗ್ತಾ ಇತ್ತು. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಒಣಹಣ್ಣುಗಳಾಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಗಡಿ ಬಂದ್ ಆಗಿರುವಂತ ಹಿನ್ನೆಲೆಯಲ್ಲಿ ಬ್ರೇಕ್ ಬಿದ್ದಿದೆ. ಆದ್ರೆ ಪಾಪಿ ಪಾಕಿಸ್ತಾನಕ್ಕೆ ಒಂದು ವಿಚಾರದಲ್ಲಿ ಹೇಳಬೇಕು ಅಂತಂದ್ರೆ, ಭಾರತ ದೇಶದಲ್ಲಿರುವಂತಹ ಪ್ರತಿಯೊಂದು ಸೇನೆ ಆಗಿರ್ಬೋದು, ಭಾರತ ದೇಶದಲ್ಲಿರುವಂತಹ ಪ್ರಜೆಗಳಾಗಿರ್ಬೋದು ನೀಡ್ತಾ ಇರುವಂತಹ ಉತ್ತರಗಳು, ಸಂದೇಶಗಳು ಈಗ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಮಟ್ಟದಲ್ಲೇ ಆಘಾತವನ್ನ ತರೋದಕ್ಕೆ ಮುಂದಾಗಿದೆ ಇಲ್ಲಿ ಪ್ರವೀಣ್.